ಮಾನ್ಯ ಸಿದ್ದರಾಮಯ್ಯನವ್ರು ಕೇಳ್ಬೇಕು, ಬಡವರ್ ಲ್ಯಾಂಡ್ ಅನ್ನ KADB ಅಕ್ವೈರ್ ಮಾಡ್ಕೊಳದಲ್ದಿರಾ ಆ ಹಣ ಕೊಡಕ್ಕೆ KADB ಖನಿಜ ಭವನ ಅಂತ ಒಂದಿದೆ, RBI ರೋಡ್ ಅಲ್ಲಿ ಒಂದಿದೆ. ಎರಡೂ ಕಡೆ ಬರೀ KADB ನಲ್ಲಿ ಬರೀ ಬ್ರೋಕರ್ಗಳು ಲಂಚ 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 ಲಂಚ. KADB ಯಲ್ಲಿ ಬರೀ ಲಂಚದ ಬ್ರೋಕರ್ಗಳೇ ತುಂಬ ಹೋಗಿದ್ದಾರೆ. ನಮ್ಮದೊಂದು ನಾಗಶೆಟ್ಟಳ್ಳಿ ನಮ್ಮ ಕ್ಲೈಂಟ್ ಅಂತ ಮಧು ಅವ್ರ ಅಂತ, ಅವ್ರಿಗೆ ಹಣ ರಿಲೀಸ್ ಮಾಡಕ್ಕೆ 2.5 ಕೋಟಿ ರಿಲೀಸ್ ಮಾಡಕ್ಕೆ 25 ಲಕ್ಷ ಲಂಚ ಕೇಳ್ತಾ ಇದಾರೆ. ಅತಿ ಹೆಚ್ಚಿನ ಭ್ರಷ್ಟಾಚಾರ ಮಾಡುವಂತ ಅಧಿಕಾರಿಗಳು KADB ಇದ್ದಾರೆ. ಬರೀ ಬ್ರೋಕರ್ಗಳು ಹಣ ಯಾವ ರಿಲೀಸ್ ಆಗಬೇಕು 10%, 15%, 20% ಪರ್ಸೆಂಟೇಜ್ಗಳು ಓಪನ್ ಆಗಿ KADB ಖನಿಜ ಭವನದಲ್ಲಿ ಡೀಲ್ ಆಗ್ತವೆ. ಮ್ಯಾನೇಜರ್ ಮಂಜುನಾಥ್ ಅಂತ ಆ ವ್ಯಕ್ತಿ ಅರ್ಧ ಕೆಜಿ ಚಿನ್ನ ಹಾಕೊಂಬತ್ತಾನೆ. ಒಬ್ಬ ಮಂಜುನಾಥನ ಮ್ಯಾನೇಜರು ಮೈ ಮೇಲೆ ಹಾಕೊಂಡ್ರಂತ ಚಿನ್ನ ಹೆಚ್ಚು ಕಮ್ಮಿ ಅರ್ಧ ಕೆಜಿ. ಏನ್ ಸಂಪಾದನೆ ಇದೆ ಇವ್ರಿಗೆ ಬರೋ ಸಂಬಳದಲ್ಲಿ ಅರ್ಧ ಕೆಜಿ ಚಿನ್ನ ಒಬ್ಬ ಮೇಲ್ ಮ್ಯಾನೇಜರ್ ಆಫೀಸರ್ ಹಾಕಣಕ್ಕೆ ಸಾಧ್ಯ ಇದೆಯಾ? ಬರೀ ಪೊಲೀಸ್ ಇಲಾಖೆ, ಕಂದಾಯ ಇಲಾಖೆ ಅಲ್ಲ, KADB ನಲ್ಲಿ ಭ್ರಷ್ಟಾಚಾರ ಅನ್ನೋದು ತುಂಬಿ ತುಳುಕ್ತಾ ಇದೆ, ವಾಸನೆ ಬರ್ತಾ ಇದೆ. ಕಾಂಪನ್ಸೇಷನ್ ಕೊಡ್ಲಿಕ್ಕೆ ನಿಮ್ಮ KADB ಅಧಿಕಾರಿಗಳು ಕೋಟ್ಯಾಂತರ ರೂಪಾಯಿ ಲಂಚ ತಗೊಂತಾರೆ, ಲಕ್ಷಾಂತರ ರೂಪಾಯಿ ಲಂಚ ತಗೊಂತಾರೆ. CM ಸಿದ್ದರಾಮಯ್ಯನವರ ಆಡಳಿತದಲ್ಲಿ KADB ನಲ್ಲಿ ಅತಿ ಹೆಚ್ಚಿನ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ.